ನಮಸ್ತೆ ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಳಗ್ಗೆ 5:20 ಆಗಿದೆ. ಇವಾಗ ಎದ್ಬಿಟ್ಟು ಹೊರಗಡೆ ಬಂದೆ. ನೋಡ್ಬೋದು ಡೆಲ್ಲಿ ವೆದರ್ ಇವತ್ತು. ಇವಾಗ ಬೇಗ ಸೆಕೆ ಇರೋದ್ರಿಂದ ಬೇಗ ಬೆಳಕಾಗುತ್ತೆ. ಇವತ್ತು ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ನನ್ನ ಮಗನಿಗೆ ಕಾಲು ಆಪ್ರೇಷನ್ ಆಗಿದ್ದೆಯಲ್ಲ, ಅದು ಸ್ಟಿಚಸ್ ತೆಗಿತಾರೆ. ಅದು ಪಿನ್ ಹೊಡೆದಿದ್ದಾರೆ, ಪಿನ್ ಥರ ಹಾಕಿದ್ದಾರೆ, ಅದನ್ನು ತೆಗಿತಾರೆ ಇವತ್ತು. ಅದಕ್ಕೆ ಹೋಗೋಣ ಅಂಥೇಳಿ ಆಟೋ ಬುಕ್ ಮಾಡಿದ್ದೀನಿ. ಆಟೋ ಇನ್ನೇನು ಬರ್ತಾಯಿದೆ. ಅದಕ್ಕೆ ಮನೆಯಿಂದ ಸ್ವಲ್ಪ ಮುಂದೆ ಬಂದು ಎಕ್ಸಿಟ್ ಗೇಟ್ ಹತ್ರ ಬಂದು ನಿಂತಿದ್ದೀವಿ. ಅಷ್ಟರಲ್ಲೇ ಆಟೋ ಕೂಡ ಬಂತು. ಇದು ಆಟೋ ಎಲೆಕ್ಟ್ರಿಕಲ್ ಗಾಡಿ ಬುಕ್ ಮಾಡಿದ್ದೆ. ಇಲ್ಲಿಂದ ಆಟೋ ಚಾರ್ಜ್ ಬಂದು 130 ರೂಪಾಯಿ ಇದೆ. ನಮಗೆ ಬಸ್ಸು ಟೈಮಿಂಗ್ಸು ಗೊತ್ತಿಲ್ಲ, ಮತ್ತು ಯಾವ ಬಸ್ ನಂಬರ್ ಹೋಗುತ್ತೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಆಟೋದಲ್ಲೇ ಹೋಗ್ತೀವಿ, ಆಟೋದಲ್ಲೇ ಬರ್ತೀವಿ. ಇದು BS ಹಾಸ್ಪಿಟಲ್ಲು. ಇವಾಗ ಬಂದು ಟೈಮ್ 7:30 ಆಗಿದೆ. 7:30 ಅಂದರೆ ಸ್ಲಿಪ್ಪೆಲ್ಲ ತೊಗೊಂಡು ಮತ್ತು ಎಂಟ್ರಿ ಮಾಡಿಸ್ಬೇಕಲ್ಲಿ. ಆಮೇಲೆ ನಂಬರ್ಸ್ ಕೊಡ್ತಾರೆ ಡಾಕ್ಟ್ರಿಗೆ. ಆವಾಗ ನಂಬರ್ ಪ್ರಕಾರ ಹೋಗಬೇಕು. ನಂಬರೆಲ್ಲ ಹಾಕ್ಸ್ಕೊಂಡಾಯಿತು. ಇವಾಗ ವೆಯ್ಟ್ ಮಾಡೋಣ ಅಂತೇಳಿ ವೇಟಿಂಗ್ ರೂಮ್ ಆಸ್ಪತ್ರೆ ಡಾಕ್ಟ್ರು ಕೂಡ್ತಾರಲ್ವ, ಅಲ್ಲಿ ಹೊರಗಡೆ ಕಾಯಬೇಕು. ಅಲ್ಲಿ ಕೂತಿದ್ವಿ. ನಮ್ಮ ನಂಬರ್ ಬಂದು 10ನೇ ನಂಬರ್ ಆಗಿತ್ತು. ಇನ್ನೂ ಡಾಕ್ಟ್ರು ಬರೋದು ಲೇಟ್ ಅಲ್ವ, ಹಾಗಾಗಿ ಅವನು ತಿಂಡಿ ತಿನ್ನಬೇಕು ಅಂತ ಅಂದ. ಫ್ರೂಟ್ ಕಟ್ ಮಾಡ್ಕೊಬಂದಿದ್ದೆ, ಅವನು ತಿಂದಿಲ್ಲ, ಬೇಡ ಅಂತ ಅಂದ. ಮಕ್ಳಿಗೆ ಹೊರಗಡೆ ಬಂದಾಗ ಏನಾದರೂ ಹೊರಗಡೆದೇ ತಿನ್ನಬೇಕು ಅಂತ ಇಷ್ಟ. ಅವನಿಗೆ ಪಾವ್ ಭಾಜಿ ತಿನ್ನಬೇಕು ಅಂತ ಹೇಳ್ದ. ಒಂದು ಪಾವ್ ಭಾಜಿ ಬಂದು 50 ರೂಪಾಯಿ. ಅದನ್ನೇ ಆರ್ಡ್ರ್ ಮಾಡಿದ್ದೆ. ಆರ್ಡ್ರ್ ಮಾಡಿದೆ, ಅವರೇ ಸರ್ವ್ ಮಾಡ್ತಾರೆ. ತೊಗೊಂಬಂದು ಕೊಟ್ಟರು. ಏನು ಟೇಸ್ಟ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ. ಆಮೇಲೆ ತೋರಿಸಿದ್ದೆಲ್ಲ ಆಯಿತು. ಇವಾಗ ಆಟೋ ಬುಕ್ ಮಾಡಿದ್ವಿ. ಆಟೋಕ್ಕೋಸ್ಕರ ಕಾಯ್ತಾ ಕೂತಿದ್ದೀನಿ. ಇವಾಗ ಟೈಮ್ ಬಂದು 10:15 ಆಗಿದೆ. ಬೇಗ ಬಂದರೆ ಬೇಗನೆ ಆಗಿಬಿಡುತ್ತೆ ನೋಡು, ನಂಬರ್ಸ್ ಬೇಗ ಬಂದುಬಿಡುತ್ತಲ್ವ. ಹಾಗಾಗಿ ಲೇಟಾಗಿ ಬಂದರೆ ಮಧ್ಯಾಹ್ನ 2:30 ತನಕ ಆಗಿಬಿಡುತ್ತೆ. ನಾವು ಬೇಗ ಅದಕ್ಕೋಸ್ಕರನೇ ಬೇಗ ಬಂದೆ. ಬಿಸಿಲು ಜಾಸ್ತಿ ಆಗೋಷ್ಟರಲ್ಲಿ ಮನೆಗೆ ಹೋಗ್ಬಿಡೋಣ. ಯಾಕೆ ನನ್ನ ಚಿಕ್ಕ ಮಗನೂ ಕೂಡ ಮನೇಲಿ ಒಬ್ಬನೇ ಇರ್ತಾನೆ. ಡ್ಯೂಟಿ ಇರೋದ್ರಿಂದ ಅವ್ರು ಡ್ಯೂಟಿ ಹೋಗಿರ್ತಾರೆ. ನಾವು ಈಗ ಡೆಲ್ಲಿ ಕಡೆಯಿಂದ ಡೋಲಕ್ವಾ ಲೈನ್ ಪ್ರಕಾರ ಹಂಗೆ ಹೋಗ್ತೀವಿ ಮನೆಗೆ, ಅದೇ ರೋಡಲ್ಲೇ. ನಾನು ಏನೂ ತಿಂಡಿ ತಿಂದಿಲ್ಲ ಅಂಥೇಳಿ ಈಗ ಬನಾನ ಜ್ಯೂಸ್ ಮಾಡೋಣ ಅಂಥೇಳಿ ಬನಾನ ತರೋಕ್ಕೆ ಹೋಗಿದ್ದೆ. ನಿನ್ನೆ ನಾವು ಇದಕ್ಕೆ ಹೋಗಿದ್ವಿ, ಸರೋಜಿನಿ ಮಾರ್ಕೆಟು. ನಮ್ಮ ಪಕ್ಕದ ಮನೆಯವರು ಅವರು ಇದು ವೇಲ್ ತೊಗೊಂಡಿದ್ದರು, ದುಪ್ಪಟ್ಟ. ಅದು ಎಲ್ಲ ಹೋಲಾಗಿದೆ, ಹೋಗೋಣ ಬನ್ನಿ ಅಂತ ಅಂದರು. ಅದಕ್ಕೆ ಸ್ಕೂಟಿಲೇ ಇವತ್ತು ಕರ್ಕೊಂಬಂದಿದ್ದೆ. ಇವತ್ತು ಶುಕ್ರವಾರ ಅಲ್ವಾ, ಶುಕ್ರವಾರ ರಶ್ಶು ಸ್ವಲ್ಪ ಕಡಿಮೆ, ಸಂಜೆ ಮೇಲೆ ಜಾಸ್ತಿ ಆಗ್ಬಿಡುತ್ತೆ. ಅವರು ಡ್ರೆಸ್ಸು ನೋಡ್ತಾಯಿದ್ರು. ಇವತ್ತು ಹೊರಗಡೆನೇ ಹಾಕಿದ್ದಾರೆ ಸೇಲ್ ಅಂತೇಳಿ. ಇದು ಸರೋಜಿನಿ ನಗರ್ ಎಂಟ್ರಿ ಆಗ್ತಿದ್ದಂಗೆ ಹೊರಗಡೆನೇ ಎಲ್ಲ ಸಾಮಾನು ಇಟ್ಟಿರ್ತಾರೆ, ಬಟ್ಟೆಗಳು. ಅಂದರೆ ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ವೀಕೆಂಡಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ಅವ್ರು ಸ್ವಲ್ಪ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಕೋಬೇಕಾಗಿತ್ತು ಬಟ್ಟೆ ಎಲ್ಲ, ಅದನ್ನು ಮಾಡ್ತಾಯಿದ್ದಾರೆ. ಇವಾಗ ಬಂದು ಟೈಮು 4:05 ಗಂಟೆ ಆಗ್ತಾಯಿದೆ. ಅದು ಸಿಕ್ಕಾಬಟ್ಟೆ ಹಂಗೆ ಬೆಂಕಿ ಮುಂದೆ ಕೂತ್ರೆ ಹೆಂಗೆ ಹವೆ ಬರುತ್ತೋ ಆ ಥರ ಅಷ್ಟು ಬಿಸಿಲಿದೆ. ಅವ್ರು ಬಳೆ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರು. ಆಮೇಲೆ ಬ್ಯಾಗ್ ಕೂಡ ನೋಡಿದ್ರು. ಬ್ಯಾಗ್ ಬಂದು ಇದೆಲ್ಲ 350 ರೂಪಾಯಿ ಅಂತ ಹೇಳಿದ್ರು. ಅವರು 2 ತೊಗೋತಿದ್ದಾರೆ.
ಆಮೇಲೆ ಏನಾದ್ರು ತಿನ್ನೋಣ ಅಂತೇಳಿ ಇಲ್ಲಿ ಲಸ್ಸಿ ತೊಗೊಂಡ್ವಿ ಒಂದೊಂದು. ಅದಾದಮೇಲೆ ಮನೆಗೆ ಬಂದು ನನಗೆ ತಲೆ ನೋವ್ತಾಯಿತ್ತು, ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಆಮೇಲೆ ಚಿಕನ್ ತರೋಕ್ಕೆ ಅಂತೇಳಿ ರೇಸ್ ಕೋರ್ಸ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಕ್ವಾರ್ಟರ್ಸಿಂದ ಪಕ್ಕದಲ್ಲೇ ರೇಸ್ ಕೋರ್ಸ್ ಇರೋದು. ಈ ರೇಸ್ ಕೋರ್ಸು ತುಂಬ ಚಿಕ್ಕದು, ಅದು ಗಲ್ಲಿ ಥರ ಇದೆ, ಚಿಕ್ಕ ಚಿಕ್ಕ ಮನೆಗಳು. ಒಂದೊಂದು ರೂಮ್ಗೆ 5,000 6,000 ಬಾಡಿಗೆ ಇಲ್ಲಿ ನೋಡ್ಬೋದು. ಒಳಗಡೆ ಅಂಗಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾಳೆ ಶನಿವಾರ ಇರೋದ್ರಿಂದ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡು ಹೋಗ್ತಾಯಿದ್ದೀವಿ. ಶನಿವಾರ ನಾವು ತಿನ್ನೋದಿಲ್ಲಲ್ವ, ಹಂಗಾಗಿ. ರೇಸ್ ಕೋರ್ಸಲ್ಲಿ ನೋಡ್ಬೋದು ತರಕಾರಿ ಎಲ್ಲ ಇಲ್ಲೂ ಕೂಡ ಸೇಲ್ ಮಾಡ್ತಾರೆ. ನಾವೇನು ಇಲ್ಲಿ ಬರೋದಿಲ್ಲ ಜಾಸ್ತಿ, ಇಲ್ಲಿ ಚಿಕನ್ಗಂತಲೇ ಬರ್ತೀವಿ ಮಾತ್ರ. ಆಮೇಲೆ ಇನ್ನಿಗೆ ಐಸ್ ತುರಿದ್ಬಿಟ್ಟು ಏನೋ ಗೋಲಾ ಮಾಡ್ತಾರೆ, ಅದನ್ನು ಮಕ್ಕಳು ತಿಂತಾಯಿದ್ರು. ನೋಡ್ಬೋದು ಅದನ್ನು ಎಷ್ಟು ಐಸು ಈ ಥರ ತುರಿತಾರೆ. ಅಲ್ಲಿ ತುರಿದು ಒಂದು ಲೋಟದಲ್ಲಿ ಹಾಕಿ ಅದನ್ನು ಗೋಲಾ ಥರ ಈ ಥರ ಮಾಡ್ತಾರೆ. ಏನು ಅದ್ರ ಮೇಲೆ ಶಿರಪ್ ಹಾಕ್ತಾರೆ ಅನಿಸುತ್ತೆ. ಅದಕ್ಕೆ ಕಲ್ಲರು ಮಿಕ್ಸ್ ಮಾಡಿರ್ತಾರೆ, ಅದನ್ನು ಹಾಕಿ ಕೊಡ್ತಾರೆ. ನಾನು ಅಲ್ಲೇ ಇದ್ನಲ್ಲ, ಹಂಗಾಗಿ ವಿಡಿಯೋ ಮಾಡಿದೆ ಇದನ್ನು. ಇಲ್ಲಿ ನಾನು ಬೇಗನೆ ಬಂದೆ. ಇಲ್ಲಿ ಸ್ವಲ್ಪ ತರಕಾರಿ ಏನಾದರೂ ಇದೆಯಾ ಅಂತ ಹೇಳಿ ತೊಗೊಳ್ಳೋಣ ಅಂಥೇಳಿ. ಸಬ್ಸಿಗೆ ಸೊಪ್ಪು ಬೇಕಾಗಿತ್ತು, ಸಿಗುತ್ತೇನೋ ಅಂಥೇಳಿ ಬಂದೆ. ಅಂದರೆ ಇರಲಿಲ್ಲ, ಅದು ಚಳಿಗಾಲದಲ್ಲೇ ಸಿಗೋದಿಲ್ಲಿ. ಅಷ್ಟರಲ್ಲಿ ನಮ್ಮ ಮನೇಲಿ ಕೂಡ ಚಿಕನ್ ತೊಗೊಬಂದರು. ಬಂದರು. ಈ ಗೋಲಾ ತಿನ್ನೋಕ್ಕೆ ಎಷ್ಟು ಮಕ್ಕಳು ಆವಾಗಲೇ ಒಂದಿಷ್ಟು ಜನ ತೊಗೊಂಡೋದ್ರು, ಮತ್ತು ಒಂದಿಷ್ಟು ಜನ ಬಂದಿದ್ದಾರೆ. ಯಪ್ಪ. ಅದಾದಮೇಲೆ ಮನೆಗೆ ಬಂದು ಇವತ್ತು ಅಡುಗೆ ಮಾಡಿ ಊಟ ಮಾಡಿದ್ವಿ. ವಾಕಿಂಗ್ ಮಾಡೋಣ ಅಂಥೇಳಿ. ನನ್ನ ಮಕ್ಕಳಿಗೆ ಆಟ ಆಡೋಕ್ಕೆ ಇನ್ನೂ ಯಾರೂ ಫ್ರೆಂಡ್ಸ್ ಬಂದಿಲ್ಲ, ಎಲ್ಲ ರಜಕ್ಕೆ ಹೋಗಿದ್ದಾರೆ.